ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ಕಾನ್ಸೆಪ್ಟ್ ಬಂದು ಎಚ್ ಪಿ ವಿ ಅಂದರೆ ಏನು ಅಂತ ಫುಲ್ ಫಾರ್ಮ್ ನೋಡೋದಾಯಿತು ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಏನು ಇದು ವೈರಸ್ ಅನ್ನೋದಾಯಿತು ಅಂದರೆ ಹೆಣ್ಣು ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತಹ ಒಂದು ವೈರಸ್ ಇದು. ಯಾಕೆ ಹೆಣ್ಣು ಮಕ್ಕಳಲ್ಲೇ ಅನ್ನುವಂತಹ ಒಂದು ರೀಸನ್ನ ಫಸ್ಟು ನೋಡಿಬಿಡೋಣ. ಈ ಎಚ್ ಪಿ ವಿಯ ಕಂಪ್ಲೀಟ್ ಇನ್ಫಾರ್ಮೇಷನ್ ಇವತ್ತಿನ ಈ ವಿಡಿಯೋದಲ್ಲಿರುತ್ತೆ. ಮೊದಲನೇದಾಗಿ ಎಚ್ ಪಿ ವಿ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಯಾಕೆ ಕಾಣಿಸುತ್ತೆ, ಗಂಡು ಮಕ್ಕಳಲ್ಲಿ ಯಾಕೆ ಕಾಣಿಸಲ್ಲ ಅನ್ನೋದಾಯಿತು ಅಂದರೆ ಹೆಣ್ಣು ಮಕ್ಕಳಲ್ಲಿನೇ ಜಾಸ್ತಿ ಆ್ಯಕ್ಟಿವಿಟೀಸ್ ದೇಹದಲ್ಲಿ ನಡೆಯುವಂಥದ್ದು, ಗಂಡು ಮಕ್ಕಳಲ್ಲಿ ಅಷ್ಟಾಗಿ ನಡೆಯೋದಿಲ್ಲ. ಹೆಣ್ಮಕ್ಳೇ ಪ್ರೆಗ್ನೆಂಟ್ ಆಗುವಂಥದ್ದು, ಹೆಣ್ಮಕ್ಳಿಗೆ ಮಂತ್ಲಿ ಪೀರಿಯಡ್ ಬರುವಂಥದ್ದು, ಹೆಣ್ಮಕ್ಳು ಮಾತ್ರನೇ ಮಗುನ ಇರೋವಂಥದ್ದು, ಹೆಣ್ಮಕ್ಳಿಗೇ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಆಗುವಂಥದ್ದು, ಹೆಣ್ಮಕ್ಳಿಗೆ ವರ್ಜಿನಲ್ ಡಿಸ್ಚಾರ್ಜ್ ಆಗುವಂಥದ್ದು, ಈ ಥರದ್ದು ಸುಮಾರಷ್ಟು ಬರೀ ಹೆಣ್ಮಕ್ಳಲ್ಲೇ ಆಗ್ತಾ ಇರುತ್ತೆ. ಮತ್ತು ಬ್ರೆಸ್ಟ್ ಫೀಡಿಂಗ್ ಕೂಡ ಹೆಣ್ಮಕ್ಳೇ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಎಲ್ಲಿ ಯಾವ ಜಾಗದಲ್ಲಿ ಜಾಸ್ತಿ ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ ಆ ಜಾಗದಲ್ಲಿ ಆ ಆ್ಯಕ್ಟಿವಿಟಿ ನಿಂತಾಗ ಅದು ಕಂಪ್ಲೀಟಾಗಿ ಯಾವಾಗ ಕ್ಲಿಯರ್ ಆಗಲ್ಲ ಆವಾಗ ಈ ವೈರಸ್ಗಳ ಉತ್ಪಾದನೆ ಜಾಸ್ತಿ ಆಗುತ್ತೆ. ಅದೇನಾಗುತ್ತೆ, ಎಚ್ ಪಿ ವಿ ಆಗಿ ಕನ್ವರ್ಟ್ ಆಗುತ್ತೆ. ನಮಗೆ ಕ್ಯಾನ್ಸರ್ ಅನ್ನುವಂತಹ ಒಂದು ಕಾಯಿಲೆ ಬರೋದಕ್ಕೆ ಈ ವೈರಸ್ ಕಾರಣ ಆಗುತ್ತೆ. ಗಂಡು ಮಕ್ಕಳಲ್ಲಿ ಅಷ್ಟಾಗಿ ಯಾವುದೇ ರೀತಿಯಾದಂತಹ ಈ ಥರ ದೇಹದ ಆ್ಯಕ್ಟಿವಿಟೀಸು, ವಜನಲ್ ಡಿಸ್ಚಾರ್ಜ್ ಈ ಥರದ್ದೆಲ್ಲ ಹೆಚ್ಚಾಗಿ ಆಗದೆ ಇರೋ ಕಾರಣ ಗಂಡು ಮಕ್ಕಳಲ್ಲಿ ಕ್ಯಾನ್ಸರ್ ಕಾಯಿಲೆ ಅನ್ನೋದು ಬರುತ್ತೆ, ತೀರಾ ಕಡಿಮೆ. ಬಟ್ ಹೆಣ್ಮಕ್ಳಲ್ಲಿ ಇದು ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ನಮ್ಮ ದೇಶದಲ್ಲಂತೂ ಇತ್ತೀಚೆಗೆ ಈ ಕ್ಯಾನ್ಸರ್ ಬಂದು ಸತ್ತಿರುವಂತಹ ಹೆಣ್ಮಕ್ಳ ರೇಟ್ ಏನಿದೆ ಅದು ತುಂಬಾ ಜಾಸ್ತಿ ಆಗ್ತದೆ. ಹಾಗಾಗಿ ಈಗ ಕಳೆದ ಒಂದು 5-6 ವರ್ಷದಿಂದ ಇದರ ಬಗ್ಗೆ ಅವೇರ್ನೆಸ್ನ ಎಲ್ಲ ಡಾಕ್ಟರ್ಸ್ಗಳು ಮೂಡಿಸ್ತಾ ಇದ್ದಾರೆ. ನೀವು ಎಚ್ ಪಿ ವಿ ಬರಲಿಕ್ಕಿಂತ ಮುಂಚೆನೇ, ಅಂದರೆ ಈ ವೈರಸ್ ಅಟ್ಯಾಕ್ ಆಗಲಿಕ್ಕಿಂತ ಮುಂಚೆನೇ 3 years ಒನ್ಸ್ ಬಂದು ಟೆಸ್ಟ್ ಮಾಡಿಸ್ಕೊಳ್ಳಿ. ಕ್ಯಾನ್ಸರ್ ಟೆಸ್ಟ್, ಎಚ್ ಪಿ ವಿ ಸ್ಕ್ರೀನಿಂಗ್ ಅಂತ ಹೇಳಿ ಮಾಡ್ತಾರೆ. ಈ ಸ್ಕ್ರೀನಿಂಗ್ನ ಮಾಡಿಸ್ಕೊಳ್ಳಿ. ನಿಮಗೆ ಎಚ್ ಪಿ ವಿ ಬರ್ತಾ ಇದೆಯಾ ಇಲ್ವಾ, ಈ ಥರದ ವೈರಸ್ ಏನಾರು ಇತ್ತು ಅಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸುಮಾರಷ್ಟು ಅವೇರ್ನೆಸ್ನ ಬಿಲ್ಟ್ ಮಾಡ್ತಾ ಇದ್ದಾರೆ. ಸೊ ಎಚ್ ಪಿ ವಿ ವ್ಯಾಕ್ಸಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತಾ, ಈ ವ್ಯಾಕ್ಸಿನೇಷನ್ನ ಯಾವಾಗ ತೊಗೋಬೇಕು ಅಂತ ನೋಡೋದಾಯಿತು ಅಂದರೆ ಎಚ್ ಪಿ ವಿ ವ್ಯಾಕ್ಸಿನೇಷನ್ ನೀವು ಒಂದನ್ನು ತೊಗೊಂಡ್ರೆ ಸುಮಾರಷ್ಟು ಕ್ಯಾನ್ಸರ್ ಅನ್ನುವಂತಹ ಕಾಯಿಲೆಗಳಿಂದ ನೀವು ಇದರಿಂದ ಮುಕ್ತಿಯನ್ನು ಪಡಿಬೋದು. ಯಾವ್ಯಾವುದು ಅನ್ನೋದಾದರೆ ಬ್ರೆಸ್ಟ್ ಕ್ಯಾನ್ಸರು, ಲಂಗ್ ಕ್ಯಾನ್ಸರು, ವಜನಲ್ ಕ್ಯಾನ್ಸರು, ಆಮೇಲೆ ಗರ್ಭಕೋಶದ ಕಂಠ ಏನು ಬರುತ್ತಲ್ಲ ಈ ಸರ್ವೈಕಲ್ ಕ್ಯಾನ್ಸರು, ಈ ಸರ್ವೈಕಲ್ ಕ್ಯಾನ್ಸರಿಂದ ಕೂಡ ನೀವು ಎಚ್ ಪಿ ವಿ ವ್ಯಾಕ್ಸಿನೇಷನ್ ತೊಗೊಳ್ಳೋದ್ರಿಂದ ದೂರ ಇರ್ಬೋದು. ಸೊ ಇದು ಏನಿದು ಗರ್ಭಕಂಠದ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಏನು ಅನ್ನೋದಾಯಿತು ಅಂದರೆ ಇದು ಬಂದಾಗ ಯಾವುದೇ ಸಿಂಟಮ್ಸ್ಗಳು ನಿಮಗೆ ಗೊತ್ತಾಗೋದಿಲ್ಲ. ತುಂಬ ರೇರಾಗಿ ಈ ಕ್ಯಾನ್ಸರ್ ಫೈನಲ್ ಸ್ಟೇಜ್ಗೆ ಹೋದ್ಮೇಲೆ ಗೊತ್ತಾಗೋವಂಥದ್ದು. ಯಾಕಂದರೆ ಸರ್ವೈಕಲ್ ಏನು ಬರುತ್ತಲ್ಲ, ನಮ್ಮ ಸರ್ವಿಕ್ಸ್ ಏನು ಬರುತ್ತಲ್ಲ, ಗರ್ಭಕೋಶದ ಕಂಠ, ಅದು ತುಂಬ ಕೆಳಗಡೆ ಇರುತ್ತೆ. ಸೊ ಆ ಪಾರ್ಟಿಗೆ ನಿಮಗೆ ಎಚ್ ಪಿ ವಿ ವೈರಸ್ ಏನು ಅಟ್ಯಾಕ್ ಆಗ್ತಾ ಇರುತ್ತೆ, ಮೇಲ್ ಬರ್ತಾ ಇರುತ್ತೆ, ಅದರ ಅಂದಾಜು ಕೂಡ ನಿಮಗೆ ಗೊತ್ತಾಗೋದಿಲ್ಲ. ಮ್ಯಾಕ್ಸಿಮಮ್ ಅಂದರೆ ಇದರ ಸಿಂಟಮ್ಸು ಇರ್ರೆಗ್ಯುಲರ್ ಪೀರಿಯಡ್ ಇರ್ಬೋದು, ಆಮೇಲೆ ಲೈಟಾಗಿ ಕೆಳಭಾಗದಲ್ಲಿ ಹೊಟ್ಟೆ ನೋವು ಬರ್ತಾ ಇದೆ ಅಂತ, ವೈಟ್ ಡಿಸ್ಚಾರ್ಜ್ ಜೊತೆಯಲ್ಲಿ ಸ್ವಲ್ಪ ಬ್ಲೀಡಿಂಗ್ ಆಗ್ತಾ ಇದ್ದರೆ ಇದು ಈ ಥರದ ಲಕ್ಷಣಗಳು ಇರುತ್ತೆ. ಇದೆಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬೇಡಿ. ಎಸ್ಪೆಷಲಿ ಮದುವೆ ಆಗಿ ಮಕ್ಕಳಾಗಿರುವಂತಹ ಹೆಣ್ಣುಮಕ್ಕಳಲ್ಲಿ ಇದು ಕಾಯಿಲೆಗಳು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಸೊ 3 years ಒನ್ಸು ಸ್ಕ್ರೀನಿಂಗ್ ಅಂತೂ ನೀವು ಮಾಡಿಸ್ಕೊಳ್ಳೋದು ತುಂಬ ಕಂಪಲ್ಸರಿಯಾಗಿ ಮಾಡಿಸ್ಕೊಳ್ಳಿ. ಇನ್ನು ಮದುವೆ ಆಗದೇ ಇರೋ ಹೆಣ್ಮಕ್ಳಾಗಿದ್ದರೆ ಎಚ್ ಪಿ ವಿ ವ್ಯಾಕ್ಸಿನೇಷನ್ನ ತಕ್ಷಣ ತೊಗೊಳ್ಳಿ. ಈ ಎಚ್ ಪಿ ವಿ ವ್ಯಾಕ್ಸಿನೇಷನ್ ಯಾವಾಗ ವರ್ಕ್ ಆಗುತ್ತೆ 100% ಅಂತ ಅನ್ನೋದಾಯಿತು ಅಂದರೆ ನೀವಿನ್ನು ಸೆಕ್ಷುವಲ್ ಆ್ಯಕ್ಟಿವಿಟೀಸ್ನ ಶುರು ಮಾಡಿಲ್ಲ ಅನ್ನೋದಾಯಿತು ಅಂದರೆ ಆ ಟೈಮಲ್ಲಿ ಹೆಣ್ಮಕ್ಳು ಈ ಎಚ್ ಪಿ ವಿ ವ್ಯಾಕ್ಸಿನೇಷನ್ ತೊಗೊಂಡ್ರೆ ಎಲ್ಲ ಥರದ ಕ್ಯಾನ್ಸರ್ಗಳನ್ನ ದೂರ ಇಡಲಿಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಇನ್ನು 9 ವರ್ಷದಿಂದ ಇದರ ಏಜ್ ಲಿಮಿಟ್ ಬಂದು 9ರಿಂದ 45 ವರ್ಷ. ನಿಮ್ಮ ಸೆಕ್ಷುವಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗಿನೂ ತೊಗೋಬೋದು ಅನ್ನೋದಾಯಿತು ಅಂದರೆ ತೊಗೋಬೋದು. ಬಟ್ ಏನು ಇದಾಗುವಂತಹ ಚಾನ್ಸಸ್, ರಿಸ್ಕ್ ರೇಟ್ ಏನಿದೆಯಲ್ಲ, ರಿಸ್ಕ್ ರೇಟು 100% ಕೊಡಲಿಕ್ಕಾಗಲ್ಲ, 60% ಆರ್ 70% ಅಂತ ಹೇಳಿ ನಮ್ಮ ರಿಸರ್ಚ್ ಹೇಳುತ್ತೆ. ಸೊ ಹಾಗಾಗಿ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಯಾರು ಇತ್ತು ಅಂದರೆ, ಮೆಚೂರ್ ಆಗಿರೋ ಹೆಣ್ಮಕ್ಳಿದ್ರು ಅಂದರೆ ತಕ್ಷಣ ಈ ವ್ಯಾಕ್ಸಿನೇಷನ್ನ ಕೊಡಿಸಿ. ಮೆಚೂರ್ ಆಗದೇ ಇರುವಂತಹ ಹೆಣ್ಮಕ್ಳಿತ್ತು ಅಂದರೆ ಈ ವ್ಯಾಕ್ಸಿನೇಷನ್ನು ಅದಕ್ಕಿಂತ ಮುಂಚೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕೆಲವು ರಿಸರ್ಚ್ ಹೇಳ್ತಾರೆ. ಇನ್ನು ಕೆಲವು ರಿಸರ್ಚ್ ಹೇಳುತ್ತೆ ಇಲ್ಲ 9 ವರ್ಷ ತುಂಬಿದ ಮೇಲೆ ಮಾಡಿಸ್ಬಿಡ್ಬೋದು, ಮೆಚೂರ್ ಆಗಿರಲಿ ಆಗದೇ ಇರಲಿ ಅಂತ ಹೇಳಿ. ಸೊ ನಿಮಗೆ ಅಷ್ಟೊಂದು ಡೌಟ್ ಇತ್ತು ಅಂದರೆ ಒಮ್ಮೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಿಮ್ಮ ಡಾಕ್ಟರ್ ಅಡ್ವೈಸ್ ಮೇರೆಗೆ ನೀವು ವ್ಯಾಕ್ಸಿನೇಷನ್ನ ತೊಗೋಬೇಕಾಗತ್ತೆ.
ಇನ್ನು ಇದು ಎಷ್ಟು ಡೋಸೇಜ್ ಆಗಿ ತೊಗೋಬೇಕು ಅಂದರೆ ಫಸ್ಟ್ 3 ಡೋಸೇಜ್ ಇರುತ್ತೆ. ಇದು 6 ಮಂತ್ಸ್ ಗ್ಯಾಪಲ್ಲಿ ನಿಮಗೆ ವ್ಯಾಕ್ಸಿನೇಷನ್ ಅನ್ನೋದನ್ನು ಡಾಕ್ಟರ್ ಮಾಡ್ತಾರೆ. ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತೊಗೋಬೇಕು. ನಾನು ಮೊದಲೇ ಹೇಳ್ದಂಗೆ ಈ ಕ್ಯಾನ್ಸರ್ ರೋಗದಿಂದ ನಮ್ಮ ದೇಶದಲ್ಲಿ ಸಾಯುವವರ ಹೆಣ್ಣು ಮಕ್ಕಳ ಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ. ಆ ಕಾರಣಕ್ಕೋಸ್ಕರ ಇನ್ನೊಂದು ರೀಸನ್ ಏನಂದರೆ ಸಮಾಜ ಚೆನ್ನಾಗಿರಬೇಕು, ನಮ್ಮ ಎನ್ವಿರಾನ್ಮೆಂಟ್ ಚೆನ್ನಾಗಿರಬೇಕು ಅಂದರೆ ಹೆಣ್ಮಕ್ಳು ಚೆನ್ನಾಗಿರಬೇಕು. ಹೆಣ್ಮಕ್ಳು ಚೆನ್ನಾಗಿತ್ತು ಅಂತ ಅಂದರೆ ಮನೆ ಕೂಡ ಚೆನ್ನಾಗಿರುತ್ತೆ, ಸಮಾಜ ಕೂಡ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇರೆಗೆ ಸೆಂಟ್ರಲ್ ಗೌರ್ನಮೆಂಟು ಈ ವ್ಯಾಕ್ಸಿನೇಷನ್ನ ನಮಗೆ ಫ್ರೀಯಾಗಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲೇ ಸಿಗೋ ಥರ ಮಾಡಿದೆ. ಅದು ಹೊಸ ಯೋಜನೆಯನ್ನು ಕೂಡ ಜಾರಿ ಮಾಡಿದೆ. ಸೊ ಹತ್ತಿರದ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಿಗೆ ಬರೋದು ಇನ್ನು 3-4 ತಿಂಗಳು ಲೇಟ್ ಆಗ್ಬೋದೇನೋ, ಬಟ್ ಬಂದಾಗ ಎಲ್ಲರೂ ತಪ್ಪದೇನೆ HPV ವ್ಯಾಕ್ಸಿನೇಷನ್ನ ಮಾಡಿಸ್ಕೊಳ್ಳಿ, ಕ್ಯಾನ್ಸರ್ ಮುಕ್ತರಾಗೋಣ ಅಷ್ಟೇ. ನಮ್ಮ ದೇಶ ಕ್ಯಾನ್ಸರ್ ಮುಕ್ತರಾಗಬೇಕು ಅಂದರೆ ನಾವೆಲ್ಲರೂ ಒಟ್ಟುಗೂಡಿ HPV ವ್ಯಾಕ್ಸಿನೇಷನ್ನ ಮಾಡಿಸ್ಕೋಬೇಕಾಗತ್ತೆ. ಇನ್ನು ಮೆಚೂರ್ ಆಗಿದ್ದಾರೆ ಈಗಿನ ಹೆಣ್ಮಕ್ಳು, ಆ ಥರದ ಹೆಣ್ಮಕ್ಳು ಇದ್ದಾರೆ ಅಂದರೆ ಈ ಗೌರ್ಮೆಂಟ್ ವ್ಯಾಕ್ಸಿನೇಷನ್ ಬರುತ್ತೆ ಅನ್ನೋರು ಕಾಯಕ್ಕೆ ಹೋಗ್ಬಿಡಿ. ಫಸ್ಟ್ ಡೋಸೇಜ್ನ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಮಾಡಿಸ್ಬಿಡಿ ನಿಮ್ಮ ಮಗುಗೆ. ತುಂಬ ಲೇಟ್ ಮಾಡಿದ್ರೆ ಇದರ ಎಫೆಕ್ಟ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಇನ್ನು ಮದುವೆ ಫಿಕ್ಸ್ ಆಗಿರುವಂತಹ ಹೆಣ್ಮಕ್ಳಿತ್ತು ಅಂದರೆ ಖಂಡಿತವಾಗ್ಲೂ ತಕ್ಷಣ ಹೋಗಿ HPV ವ್ಯಾಕ್ಸಿನೇಷನ್ನ ಮಾಡಿಸ್ಕೊಳ್ಳಿ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರೋವರೆಗೂ ಕಾಯೋದಕ್ಕೆ ಹೋಗಬೇಡಿ ಅಷ್ಟೇ. ಇವತ್ತಿನ ವಿಷಯ ಇಷ್ಟೇ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಕಂಪ್ಲೀಟಾಗಿ ಈ ಕಾನ್ಸೆಪ್ಟ್ನ ಕವರ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.